ಎಲ್ಲರಿಗೂ ನಮಸ್ಕಾರ. ಇವತ್ತು ಸಮಾಜ ಸೇವಕರಾಗಿರುವಂತಹ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರು, ಬಡವರ ಪಾಲಿಗೆ ದೇವರು, ಎಲ್ಲರಿಗೂ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ಸಮಾಜ ಸೇವಕರು ಇವತ್ತಿನ ದಿವಸ ಎಲ್ಲ ಮುಳಬಾಗಿಲು ತಾಲೂಕಿನ ಅಭಿಮಾನಿಗಳು ಮನೆ ಹತ್ರ ಬಂದು ನೂರಾರು ಜನ ಅವರೆಲ್ಲರೂ ಕೂಡ ಬಂದು ನಮ್ಮ ಎಮ್.ಆರ್. ಮುರಳಿಯಣ್ಣವರ ಮನೆ ಹತ್ರ ಬಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಎಮ್.ಆರ್. ಮುರಳಿಯಣ್ಣನವ್ರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ದಾರಿದೀಪ ಆಗಬೇಕು ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಯಾಕೆ ಅಂದರೆ ಹುಟ್ಟು ಸಾವುಗಳ ಮಧ್ಯೆ ನಾವೇನಾದರೂ ಸಂಪಾದನೆ ಮಾಡ್ಕೋಬೇಕು ಅಂದರೆ ಪವಿತ್ರವಾದ ಜೀವನವನ್ನು ಸಂಪಾದನೆ ಮಾಡಬೇಕಾಗುತ್ತೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆ ಅಂದರೆ ಕಷ್ಟ ಅಂತ ಮನೆ ಹತ್ರ ಬಂದಾಗ ಆ ಕಷ್ಟಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ನಮ್ಮ ಎಮ್.ಆರ್. ಮುರಳಿಯಣ್ಣನವರು. ಆದ್ದರಿಂದ ಏನಿವತ್ತು ಅಪಾರ ಸಂಖ್ಯೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಬಂದಿದ್ದೀರಾ. ಎಮ್.ಆರ್. ಮುರಳಿ ಅಣ್ಣನವರ ಅಭಿಮಾನಿಗಳು, ಅದರಲ್ಲಿ ನಾನು ಕೂಡ ಅಭಿಮಾನಿ ಆಗಿದ್ದೀನಿ. ಎಲ್ಲರೂ ಕೂಡ ಬಂದು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಎಮ್.ಆರ್. ಮುರಳಿ ಅಣ್ಣನವರ ಅಭಿಮಾನಿ ಬಳಗದ ವತಿಯಿಂದ ಎಲ್ಲರೂ ಕೂಡ ಬಂದು ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು. ಅವ್ರಿಗೆಲ್ಲರೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಎಮ್.ಆರ್. ಮುರಳಿಯಣ್ಣನವರು ಒಂದು ತಾಲೂಕಿನ ಬಡವರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು. ನಾವೆಲ್ಲರೂ ಕೂಡ ಅವ್ರ ಜೊತೆಗಿದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಮ್.ಆರ್. ಮುರಳಿ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಸ್ಟೋರ್ ಮಂಜುನಾಥ್ ಅಣ್ಣನವರು, ಹಾಗೆ ಆಟೋ ಮಾಲೀಕರಾಗಿರುವಂತಹ ಮಂಜಣ್ಣನವರು, ಹಾಗೆ ಮಧುಸೂದಣ್ಣನವರು, ಇನ್ನೂ ಎಲ್ಲ ನಾಯಕರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಚೆನ್ನಾಗಿರಲಿ ಅಂತ ಹೇಳ್ತಾ, ಇವತ್ತು ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಅಭಿಮಾನಿಗಳಿಗೆ ವಂದಿಸುತ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು ಈ ದಿನ ನಮ್ಮ ಮಾಜಿ ನಗರಸಭೆ ಅಧ್ಯಕ್ಷರಾದಂಥ ಮುಳಬಾಗಿಲು ನಗರದ ಟೈಗರ್ ಅಂತ ಹೆಸರು ಕಳಿಸಿರುವಂಥ ನಮ್ಮ ಎಮ್.ಆರ್. ಮುರಳಿಯಣ್ಣ ಅವರ ಹುಟ್ಟುಹಬ್ಬದ ಆಚರಣೆ ಅದ್ದೂರಿಯಿಂದ ನಡೀತಾ ಇದೆ. ನಿಜವಾಗ್ಲೂ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ರಿಸರ್ವೇಷನ್ ಮುಗಿದ ನಂತರ
ಮುಂದಿನ ಜನರಲ್ಲಿ ಏನಾದರೂ ಬಂದರೆ ಮುಂದಿನ ದಿನಗಳ ಶಾಸಕರಾಗ್ತಾರೆ ಅನ್ನೋದ್ರ ಎರಡನೇ ಮಾತೇ ಇಲ್ಲ. ಕಾರಣ ಏನಂದ್ರೆ ಇಷ್ಟೇ, ಈ ಮಾತು ಹೇಳೋಕ್ಕೆ ದೊಡ್ಡ ಮಾತು ಆದರೂ ಹೇಳ್ತೀನಿ. ಜನಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈಗಿರೋವಂಥ ಯಾರು ಯುವಕರು ಯಾರು ಇದ್ದಾರೋ ಅವರೆಲ್ಲ ಯಾರನ್ನು ಕರೆದಿರೋರಲ್ಲ ಅವರೇ ವಾಲಂಟ್ರಿಯಾಗಿ ಬಂದು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬ ಸಂತೋಷ ಪಡಬೇಕಂತ ವಿಷಯ.
ಪ್ರಭಾವಿ ನಾಯಕರಲ್ಲಿ ಒಬ್ಬರಾದ ಅಮರೇಂದ್ರ ಬಾಹುಬಲಿ ಅಂತ ಹೆಸರು ಪಡೆದಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಜನಪ್ರಸಿದ್ಧ ಎಲ್ಲ 2 ಲಕ್ಷ ಚಿಲ್ಲರೆ ಜನರ ತನು ಮನೋ ಗೆದ್ದು ಇವತ್ತು ಚೈತ್ರ ಮಾಸ ಹೊಸ ವರ್ಷದ ಆರಂಭದಲ್ಲಿ ಚೈತ್ರ ಮಾಸದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥ ನಮ್ಮ ಎಮ್.ಆರ್. ಮುರಳಿ ಅಣ್ಣವರಿಗೆ ಆ ಭಗವಂತ ಒಳ್ಳೆಯ ಆಯುರಾರೋಗ್ಯ ಸುಖ ಸಂತೋಷ ನೆಮ್ಮದಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಅಧಿಕಾರ ಸಿಕ್ಕಲಿ ಅಂತ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಎಲ್ಲ ಅವರ ಅಭಿಮಾನಿಗಳ ಪರವಾಗಿ ಕೂಡ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಮುಳಬಾಗಿಲಿನ ಜನತೆಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಿನ ಜನಪ್ರಿಯ ನಾಯಕರಾದಂಥ ಎಮ್.ಆರ್. ಮುರಳಿ ಅಣ್ಣವರ ಬರ್ತ್ಡೇಗೆ ಇಲ್ಲೆಲ್ಲರೂ ಹಾಜರಾಗಿದ್ದೇವೆ. ಈ ಒಂದು ಬರ್ತ್ಡೇ ಕಾರ್ಯಕ್ರಮದಲ್ಲಿ ಎಮ್.ಆರ್. ಮುರಳಿ ಅಣ್ಣನವರ ಅಭಿಮಾನಿಗಳೆಲ್ಲ ಸೇರಿ ಅವರ ಹಿತೈಷಿಗಳೆಲ್ಲ ಸೇರಿ ಬರ್ತ್ಡೇಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಈ ಒಂದು ಸಭೆಯಲ್ಲಿ ಹಾಜರಾಗಿರೋದಕ್ಕೆ ನಮಗೆ ತುಂಬ ಸಂತೋಷ ಇದಾಗ್ತಾ ಇದೆ. ಎಮ್.ಆರ್. ಮುರಳಿ ಅಣ್ಣ ಇಂಥ ಒಂದು ಹುಟ್ಟುಹಬ್ಬಗಳನ್ನು ಇನ್ನು 100 ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ಎಲ್ಲರ ಪರವಾಗಿ ನಾವು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ನಮ್ಮ ಮುರಳಣ್ಣವರು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮ ಯುವಕರ ಪರವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಯುವಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಇಲ್ಲಿ ಎಲ್ಲರೂ ಸಹ ಇಲ್ಲಿ ಅವರಿಗೆ ವಿಶ್ ಮಾಡೋಕ್ಕೆ ಎಲ್ಲರೂ ಸಹ ಬೆಳಗ್ಗಿಂದ ಕಾದು ಇಲ್ಲಿ ಅವ್ರಿಗೋಸ್ಕರ ಬಂದಿದ್ದೀವಿ. ಅವ್ರಿಗೆ ಹುಟ್ಟುಹಬ್ಬದ ತಾಲೂಕಿನಾದ್ಯಂತ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸುತ್ತಿದ್ದೇವೆ. ಜೈ ಎಮ್.ಆರ್. ಮುರಳಣ್ಣ, ಜೈ ಎಮ್.ಆರ್. ಮುರಳಣ್ಣ, ಜೈ ಎಮ್.ಆರ್. ಮುರಳಣ್ಣ.